ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಭಾರತ ಉಡೀಸ್ ಮಾಡಿತ್ತು. ಬ್ರಹ್ಮೋಸ್ ಮಿಸೈಲ್ಗಳನ್ನು ಬಳಸಿ ಪಾಕಿಸ್ತಾನದ 11 ಸೇನಾ ನೆಲೆಗಳನ್ನು ಧ್ವಂಸ ಮಾಡಿತ್ತು ಭಾರತ. ಈ ದಾಳಿಗೆ ಭಾರತ ಬಳಸಿದ್ದು ಎಷ್ಟು ಬ್ರಹ್ಮೋಸ್ ಮಿಸೈಲ್ಗಳು ಅಂತ ಗೊತ್ತಿದೆಯಾ? ಪಾಕ್ ರೆಡಾರ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾಶ ಮಾಡಿದ ಹೇಗೆ ಭಾರತ? ನ್ಯೂಸ್ ಫಸ್ಟ್ ನಲ್ಲಿ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಮಾಹಿತಿ ಇದೆ. ಪಾಕಿಸ್ತಾನ ದಾಳಿ ಮಾಡ್ತು, ಅದಕ್ಕೆ ಪ್ರತಿದಾಳಿಯಾಗಿ ಭಾರತ ಪಾಕಿಸ್ತಾನದ ಏರ್ ಡಿಫೆನ್ಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿತು, ರೇಡಾರ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿತು. ಅದಕ್ಕಿಂತಲೂ ಹೆಚ್ಚಾಗಿ ಪ್ರಮುಖವಾದಂಥ ಏರ್ ಬೇಸ್ಗಳನ್ನು ಭಾರತ ನಾಶ ಮಾಡಿತು. ಅದು ರಾವಲ್ಪಿಂಡಿ ಆಗಿರ್ಬೋದು, ಲಾಹೋರ್ನಲ್ಲಿದ್ದಂಥದ್ದಾಗಿರ್ಬೋದು, ಪೇಶಾವರದಲ್ಲಿದ್ದಂಥದ್ದಾಗಿರ್ಬೋದು, ಎಲ್ಲ ಪ್ರಮುಖವಾದಂಥ ಏರ್ ಬೇಸ್ಗಳನ್ನು ನಾಶ ಮಾಡಿತು ಭಾರತ. ಅದು ಹೇಗೆ ಮಾಡ್ತು? ಭಾರತ ತನ್ನ ಬ್ರಹ್ಮೋಸ್ ಮಿಸೈಲ್ಗಳನ್ನು ಬಳಕೆ ಮಾಡಿಕೊಂಡು ಧ್ವಂಸ ಮಾಡಿದ್ದು. ಪೆಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರನ್ನು ಭಾರತ ಮಾಡಿತು. ಪಾಕ್ನ ಮೇಲೆ ರುದ್ರ ನರ್ತನವನ್ನೇ ಭಾರತದ ಸೇನೆ ಮಾಡಿತು. ಪ್ರತಿದಾಳಿಯಲ್ಲಿ 15 ಬ್ರಹ್ಮೋಸ್ ಮಿಸೈಲ್ಗಳನ್ನು ಭಾರತ ಬಳಕೆ ಮಾಡಿಕೊಳ್ತು. ಸೂಪರ್ ಸಾನಿಕ್ ಮಿಸೈಲ್ಗಳು ಭಾರತ ಬಳಕೆ ಮಾಡಿದ್ದು. ಒಟ್ಟು 15 ಬ್ರಹ್ಮೋಸ್ ಮಿಸೈಲ್ಗಳು ಮೇ 9, 10 ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡಿತ್ತು. ಪಾಕಿಸ್ತಾನ 13 ಪ್ರಮುಖ ಏರ್ ಬೇಸ್ಗಳಲ್ಲಿ 11 ಏರ್ ಬೇಸ್ಗಳನ್ನು ಭಾರತ ಧ್ವಂಸ ಮಾಡುವುದರಲ್ಲಿ ಸಕ್ಷಮವಾಗಿತ್ತು. ಭಾರತದಿಂದ ಮೊದಲಿಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ರೇಡಾರ್ ಇದನ್ನೇ ಭಾರತ ಟಾರ್ಗೆಟ್ ಮಾಡಿತ್ತು. ಲಾಹೋರ್ ಸೇರಿದಂತೆ ಪಾಕಿಸ್ತಾನದಲ್ಲಿನ ಏರ್ ಡಿಫೆನ್ಸ್ ರೇಡಾರ್ಗಳನ್ನು ಭಾರತ ಟಾರ್ಗೆಟ್ ಮಾಡಿಕೊಳ್ತು. ಪಾಕ್ ರೇಡಾರ್ಗಳ ದಾರಿ ತಪ್ಪಿಸೋದಕ್ಕೆ ಮೊದಲು ಪೈಲಟ್ ರಹಿತ ಏರ್ಕ್ರಾಫ್ಟ್ಗಳನ್ನು ಭಾರತ ಮೊದಲು ಬಳಕೆ ಮಾಡ್ತು. ಅಂದರೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ಗಳನ್ನು ಭಾರತ ಮೊದಲನೇದಾಗಿ ಪ್ರಯೋಗ ಮಾಡಿತ್ತು. ರೇಡಾರ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತಾ ಇದ್ದಂತೆ ಡ್ರೋನ್ಗಳು ಎಂಟ್ರಿ ಕೊಡ್ತವೆ. ಪಾಕಿಸ್ತಾನದ ಮೇಲೆ ಹರೋಪ್, ಕಾಮಿಕಾಜೆ ಡ್ರೋನ್ಗಳನ್ನು ಭಾರತವೂ ಕೂಡ ಬಳಕೆ ಮಾಡಿಕೊಂಡಿತ್ತು. ಭಾರತದ ಡ್ರೋನ್ಗಳನ್ನು ಡಿಆಕ್ಟಿವೇಟ್ ಮಾಡಿತ್ತು ಪಾಕಿಸ್ತಾನ ಮೊದಲನೇದಾಗಿ. ADS ಇದಾದ ಮೇಲೆ, ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದಾದ ಮೇಲೆ ಬ್ರಹ್ಮೋಸ್ ಮತ್ತು ಸ್ಕಾಲ್ಫ್ ಕ್ರೂಸ್ ಮಿಸೈಲ್ಗಳನ್ನು ಭಾರತ ಬಳಕೆ ಮಾಡಿತು. ಭಾರತದ ವಿವಿಧ ಏರ್ ಬೇಸ್ಗಳಿಂದ ಈ ಮಿಸೈಲ್ಗಳನ್ನು ಜೊತೆಗೆ ಯುದ್ಧ ವಿಮಾನಗಳನ್ನು ಟೇಕ್ ಆಫ್ ಮಾಡಲಾಯಿತು. ಪಶ್ಚಿಮ ಮತ್ತು ನೈಋತ್ಯ ಏರ್ ಕಮಾಂಡ್ನಿಂದ ಈ ಯುದ್ಧ ವಿಮಾನಗಳು ಹೊರಡ್ತವೆ. ಭಾರತದ ದಾಳಿಯಿಂದ ಪಾಕಿಸ್ತಾನದ ಏರ್ ಬೇಸ್ಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗುತ್ತೆ. ಇದು ಏರ್ ಟು ಸರ್ಫೇಸ್ ಮಿಸೈಲ್ಗಳು, ಅದು ಬ್ರಹ್ಮೋಸ್ ಆಗಿರ್ಬೋದು, ಸ್ಕಾಲ್ಫ್ ಆಗಿರ್ಬೋದು. ಭಾರತದ ಏರ್ಕ್ರಾಫ್ಟ್ಗಳು ಅಂದರೆ ಯುದ್ಧ ವಿಮಾನಗಳು ಈ ಮಿಸೈಲ್ಗಳನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನದ ಬಾರ್ಡರ್ನ ಒಳಗಡೆ ಹೋಗಿರಲಿಲ್ಲ. ನಾವು ಪಾಕಿಸ್ತಾನದ ಗಡಿರೇಖೆ ಏನಿದೆ ಅಲ್ಲೇ ನಿಂತ್ಕೊಂಡು ಪ್ರಿಸಿಷನ್ ಹಿಟ್ಟನ್ನು ಮಾಡಿದ್ವಿ. ನಿಖರವಾದಂಥ ಯಾವ ಟಾರ್ಗೆಟ್ ಇತ್ತಲ್ಲ ಅದೇ ಟಾರ್ಗೆಟನ್ನು ನಾವು ಹಿಟ್ ಮಾಡಿದ್ವಿ. ಅದರಲ್ಲೂ ಕೂಡ ಸೂಪರ್ ಸಾನಿಕ್ ಮಿಸೈಲ್ಗಳು, ಏರ್ ಟು ಸರ್ಫೇಸ್ ಮಿಸೈಲ್ ಬ್ರಹ್ಮೋಸ್ ನಮ್ಮಲ್ಲಿತ್ತು. ಬ್ರಹ್ಮೋಸ್ನ ಜೊತೆಗೆ ಸ್ಕಾಲ್ಫ್, ಹ್ಯಾಮರ್ ಬಾಂಬ್ಗಳು ಇದನ್ನು ಕೂಡ ನಾವು ಬಳಕೆ ಮಾಡಿದ್ವಿ, ಪ್ರಯೋಗ ಮಾಡಿದ್ವಿ. ಪಶ್ಚಿಮ ಮತ್ತು ನೈಋತ್ಯ ಏರ್ ಕಮಾಂಡ್ನಿಂದ ಯುದ್ಧ ವಿಮಾನಗಳು ಹೊರಟು ಪಾಕಿಸ್ತಾನದ ಏರ್ ಬೇಸ್ಗಳಿಗೆ ಅಪಾರವಾದಂಥ ಹಾನಿಯನ್ನು ಭಾರತ ಮಾಡಿತು. ಇದರಿಂದಾಗಿ ತನ್ನ ಯುದ್ಧ ವಿಮಾನಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗಿತ್ತು ಪಾಕಿಸ್ತಾನ. F-16ಗಳಾಗಿರ್ಬೋದು, JF-17ಗಳಾಗಿರ್ಬೋದು, ಈ ಯುದ್ಧ ವಿಮಾನಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಯಿತು. ಇಡೀ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ವಹಿಸಿದ್ದು ನಮ್ಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS. ಇವರೇ ಇಡೀ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ವಹಿಸಿದರು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇವರ ನೇರ ಸಲಹೆ ಮೇರೆಗೆ ಬ್ರಹ್ಮೋಸನ್ನು ಬಳಕೆ ಮಾಡಲಾಗಿತ್ತು. ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಇಷ್ಟರ ಮಟ್ಟಿಗೆ ಧ್ವಂಸ ಮಾಡಬೇಕು ಅಂತ ಹೇಳಿದ್ರೆ ಅದು ನಮ್ಮ ಬ್ರಹ್ಮೋಸ್ನಿಂದಾಗಿದ್ದು. ಏರ್ ಟು ಸರ್ಫೇಸ್ ಮಿಸೈಲ್ ಇದನ್ನು ನಾವು ಸರ್ಫೇಸ್ ಟು ಸರ್ಫೇಸ್ ಆಗೂ ಕೂಡ ಬಳಕೆ ಮಾಡ್ಬೋದು. ನಾವು ಮಾಡಿರಲಿಲ್ಲ. ಅಥವಾ ಯಾವುದಾದ್ರೂ ನಮ್ಮ ನೇವಿ ಇದ್ದಿದ್ರೆ, ನೇವಿನಲ್ಲಿ ಯಾವುದಾದ್ರೂ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದ್ದಿದ್ರೆ ಅದರ ಮುಖಾಂತರವೂ ಕೂಡ ಇದನ್ನು ಉಡಾಯಿಸಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.